ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಣ್ಣ, ಇವತ್ತಿನ ತನಕ ಸಾವಿರಾರು ಪೇಷಂಟ್ಗೆ ನಾವು ರೋಗಿಗಳಿಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಡ್, ವೀಲ್ ಚೇರು, ವಾಕರು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಬೆಡ್ಗಳ ಅವಶ್ಯಕತೆ ಇತ್ತು. ಎಲ್ಲರಿಗೂ ಹಾಸ್ಪಿಟಲ್ ಬೆಡ್ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಅವತ್ತಿನ ಅವಶ್ಯಕತೆ ನೋಡ್ಕೊಂಡು ನಾವು ಪ್ರಾರಂಭ ಮಾಡಿವ್ರಿ. ಇವತ್ತಿನ ತನಕ 2019 ಪ್ರಾರಂಭ ಮಾಡಿದ್ದು ಇವತ್ತಿನ ತನಕ ಸಾವಿರಾರು ಪೇಷಂಟ್ಗೆ ಬೆಡ್ ಕೊಡ್ತಾ ಇದೀವಿ, ವೀಲ್ ಚೇರ್ ಕೊಡ್ತಾ ಇದೀವಿ. ಈ ಕಡೆ ಆಮೇಲೆ ದೊಡ್ಡ ಮಾರ್ಗ ತನಕನೂ ಕೊಟ್ಟು ಕಳ್ಸೇನ್ರಿ. ಆಮೇಲೆ ಈ ಕಡೆ ಸಿರಸಂಗಿ ಸೌದತ್ತಿ ಎಲ್ಲಮ್ಮ ಸಿರಸಂಗಿ ಕ್ಷೇತ್ರದಲ್ಲಿರುವಂಥ ಪೇಷಂಟ್ಗಳ ತನಕನೂ ಬೆಡ್ ಕೊಟ್ಟು ಕಳ್ಸೇನ್ರಿ. ಸೊಗಲಕ್ಕೆ ಕಳಿಸ್ಕೊಟ್ಟೇನ್ರಿ. ಆಮೇಲೆ ಮೊನ್ನೆ ಒಂದು ಪೇಷಂಟ್ಗೆ ಕೊಲ್ಲಾಪುರಕ್ಕೆ ಬೇಕಾಗಿತ್ತು, ಕೊಲ್ಲಾಪುರಕ್ಕೂ ಇಲ್ಲಿಂದ ಕಳಿಸ್ಕೊಟ್ಟೇನ್ರಿ. ಮಾಡ್ತಾ ಇದ್ದೀವಿ. ಸಂಪರ್ಕ ಮಾಡ್ಬೇಕಂದ್ರೆ ಸರ್ವ ಲೋಕಸೇವಾ ಫೌಂಡೇಶನ್ ಅದ ಒಂದು ಅಡಿಯಲ್ಲೇನೆ ಇನ್ನೊಂದು ವಿಭಾಗವನ್ನು ಪ್ರಾರಂಭ ಮಾಡಿದೀವಿ ರೀ. ಮಾನವಿಕಿ ಸೇವಾ ಹಿ ಮಹಾದೇವಿಕಿ ಸೇವಾ ಅಂತೇಳಿ, ಜನಸೇವೆ ಜನಾರ್ದನ ಸೇವೆ, ನರನ ಸೇವೆ ಹರಣ ಸೇವೆ ಅಂತೇಳಿ ಆ ಒಂದು ಸಂಕಲ್ಪದ ಅಡಿಯಲ್ಲೇ ನಾವು ಪುಣ್ಯ ಗಳಿಸ್ಬೇಕು, ಜನಸೇವೆಯನ್ನು ಮಾಡಬೇಕು. ಜನಸೇವೆ ಮಾಡೋದ್ರಿಂದ ಆ ದೇವರನ್ನ ಕಾಣ್ಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡೀವ್ರಿ. ಅದಕ್ಕೊಂದು ಕಾಂಟ್ಯಾಕ್ಟ್ ಸಂಪರ್ಕಕ್ಕೆ ಒಂದು ನಂಬರ್ ಕೊಟ್ಟೇವ್ರಿ. ನಂದೊಂದು 9481404055 9481404055 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ಒಂದು ಭಿತ್ತಿ ಚಿತ್ರವನ್ನು ಅಂಟಿಸಿ ಬಂದೀನಿ ಅಂದ್ರೆ ಅಲ್ಲಿ ನಮ್ಮ ಕಡೆ ಏನೇನು ಸಿಗ್ತೈತ್ರಿ, ಆಕ್ಸಿಜನ್, ಪಾಟು, ವೀಲ್ ಚೇರು, ವಾಕರು, ಆಮೇಲೆ ಕ್ರಚಿಸು, ಆಮೇಲೆ ಆಂಬ್ಯುಲೆನ್ಸು, ಇದು ಏನೇನು ಬೇಕಾಗುತ್ತೆ ಪೇಷಂಟ್ ಒಂದು ಸಂಪೂರ್ಣವಾಗಿ ಆರೋಗ್ಯಯುತವಾಗಿ ನಡೆಯಲ್ಲ ಅಥವಾ ಅವರ ಸಂಸಾರ ಜೊತೆ ಅವನ ನಿಲ್ಲಕ್ಕಾಗ್ಲಿ ಅವನ ಸಂಪೂರ್ಣವಾಗಿ ತಯಾರಾಗ. ಪೌರ ನೌಕರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಲೇಬೇಕು. ಪೌರ ನೌಕರನ ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಲೇಬೇಕು. ಗುತ್ತಿಗೆ ಪದ್ಧತಿ ರದ್ದಾಗಲೇಬೇಕು. ನೇರ ಸಂಭಾವನೆ ನೀಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಸರ್ಕಾರ ಬೆಂಗಳೂರು ಇವರಿಗೆ ಅನುಕೂಲನ ಮುಷ್ಕರ ಮಾಡಿದ್ವಿ. ನಮ್ಮ ಮುಷ್ಕರ ಸ್ಥಳದಲ್ಲಿ ಎಲ್ಲ ಪೌರ ನೌಕರರನ್ನು ಸ್ವಾಗತ ನಿರ್ವಹಿಸ್ತೇವೆ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಬೇಕೇ ಬೇಕು. ಬೇಕೇ ಬೇಕು. नमस्कार, मेरा नाम शोभा गजानन हजेरिया है। ये हमारे गली में क्या है ना, गटर सब बहुत ये हो गया है, गलीज बहुत हो गया। फिर कचरा काटते हैं, 15 दिन के एक बाद में कचरा लेके जाते हैं। कोई भी उधर आके कैसा है बोल के हमारा गली नहीं देखता है। हाँ, फिर क्या करें हम लोग? छोटे हमारा सफार गली, तेगिन गली बोली हो गया है। कोई भी आता नहीं उधर, बोल है बोल के कोई भी आता नहीं। कारपोरेटर को उधर ठहर के बोलते हैं हम लोग, आओ इधर देखिए ऐसा सब हो गया। बोले तो आप उधर घर बन रहा है, क्यों काटेंगे? हम लोग बोलते हैं घर बंदा तो उसका घर बंद करना है, दूसरे का काटना चाहिए ना गटर। हाँ, वो सब क्लीन नहीं करते, क्या करते हैं नहीं। आप हमारा वीडियो है, सब निकाल के आए हैं हम वीडियो, देखिए वीडियो कैसा है कैसा नहीं बोल के। हम लोग कोई भी इधर ने झूठ बोल रहा है, टच के संबंध आया है,
फिर बच्चों लोग बीमारी आके पड़ रहे हैं। हाँ, क्या करने का? हाँ, घर पे खाना खाए के बैठे तो ऐसा, खाना खाने बैठे तो ऐसा ही आते हैं सब। हाँ, बात ऐसे आती है, बात शाम के टाइम। अब सुबह उधर ठहरने की नहीं होता है, बहुत गलीज है उधर सब। कोई भी हाँ, हम लोग जिले अधिकारी के लिए पूछने के लिए आ रहे हैं। मेयर के पास गए थे हम, गए तो बोले तो ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.